ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬಿಜೆಪಿ ಪ್ರಶ್ನೆ ಮಾಡಿದ್ಯಾಕ? ಎಲ್ಲದಕ್ಕೂ ಟ್ವೀಟ್ ಮಾಡೋ ಪ್ರಿಯಾಂಕ್ ಖರ್ಗೆ ಅವರು ಸುಮ್ ಯಾಕಾಗಿದ್ರು? ಕಲಬುರ್ಗಿ ಕೊನೆಯ ಸ್ಥಾನದಾಗಿರೋದು ಖರ್ಗೆ ಅವ್ರಿಗೆ ಅವಮಾನನೋ ಕಲಬುರ್ಗಿ ಮಕ್ಕಳಿಗೆ ಅವಮಾನ? ಟ್ವೀಟ್ ಸಮರ ಬಿಟ್ಟು ಮಕ್ಕಳಿಗೋಸ್ಕರ ಏನ್ ಮಾಡ್ತೀರಿ ಹೇಳ್ಬಿಡ್ರಿ ಖರ್ಗೆ ಸಾಹೇಬ್ರ. ಶೈಕ್ಷಣಿಕವಾಗಿ ಕಲಬುರ್ಗಿ ಮಕ್ಕಳಿಗೆ ಏನ್ ಬೇಕು ಅಂತ ಯೋಚನೆ ಮಾಡೋರು ಯಾರು? ನಿನ್ನೆ SSLC ರಿಸಲ್ಟ್ ಬಂದೈತಿ. ಸಾಮಾನ್ಯವಾಗಿ ರಿಸಲ್ಟ್ ಬಂದ್ರೆ ಅದರ ಚರ್ಚೆ ಇದ್ದೇ ಇರ್ತೈತಿ. ನನ್ನ ಮಗ ಅಷ್ಟು ಪಾಸ್ ಆದ, ಇಷ್ಟು ಪಾಸ್ ಆದ, ರ್ಯಾಂಕ್ ಬಂದ, ಈ ಸಲ ಒಂದು ಹೋತು, ಈ ರೀತಿ ಸಾಮಾನ್ಯ ಚರ್ಚೆಗಳು ಬೇರೆ. ರಾಜಕೀಯವಾಗಿ SSLC ರಿಸಲ್ಟ್ ಭಾಳ ಚರ್ಚೆ ಆಗತೈತಿ. ಈ ಸಲನೂ SSLC ರಿಸಲ್ಟ್ ಒಳಗ ಕಲಬುರ್ಗಿ ಲಾಸ್ಟ್ ಒಳಗ ಐತಿ. ಇದು ಇನ್ನ ಸುದ್ದಿ ಆಗತೈತಿ ರಾಜಕೀಯ ವಲಯದಾಗ. ಬಿಜೆಪಿ ಟ್ವಿಟರ್ ಹ್ಯಾಂಡಲ್ಸ್ ಒಳಗ ಖರ್ಗೆ ಅವರನ್ನ ಪ್ರಶ್ನೆ ಮಾಡೈತಿ. ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲದಕ್ಕೂ ಟ್ವೀಟ್ ಮಾಡ್ತೀರಲ್ಲ, ಇದಕ್ಕೆ ಟ್ವೀಟ್ ಮಾಡ್ರಿ. SSLC ರಿಸಲ್ಟ್ ಬಂದೈತಿ, ಕಲಬುರ್ಗಿ ಕೊನೆ ಸ್ಥಾನದಾಗೈತಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೈತಿ ಹೇಳ್ರಿ ಅಂತ ಕೇಳೈತಿ. ಈ ಟ್ವೀಟ್ ಐತಲ್ಲ ಬಿಜೆಪಿ ಮಾಡಿದ್ದು, ಇದಕ್ಕ ಪ್ರಿಯಾಂಕ್ ಖರ್ಗೆ ಅವರು ರಿಪ್ಲೈ ಮಾಡ್ಯಾರ. ಪದ್ಯ ಬರೀತಾರ ಅವ್ರು ಹೆಂಗು ಹಂಗೆ ಫುಲ್ ಉದ್ದಕ್ಕೆ ಬರೆದು ಹೇಳ್ಯಾರ. ಈ ರೀತಿ ಬಿಜೆಪಿ ಟ್ವೀಟ್ ಮಾಡಿದ್ದು ಕಲಬುರ್ಗಿಯ ಮಕ್ಕಳಿಗೆ ಮಾಡಿದ ಅವಮಾನ. ಈ ರೀತಿ ಮಕ್ಕಳನ್ನ ಕುಗ್ಸೋ ಕೆಲಸ ಬಿಜೆಪಿ ಮಾಡ್ತೈತಿ. ಇದ್ರೊಳಗ ಬಿಜೆಪಿ ನಿಸ್ಸೀಮ ಐತಿ. ನಿಮಗ ನನ್ನ ಮೇಲೆ ಸಮಸ್ಯೆ ಐತಿ, ನನ್ನ ನಿಂದಿಸ್ರಿ, ಮಕ್ಕಳನ್ನಲ್ಲ. ಇಂಥ ಸಮಯದಾಗೂ ಮಾತಾಡೋದು ಎಷ್ಟು ಸರಿ? ಕಲಬುರ್ಗಿ ಮಕ್ಕಳು ದಡ್ರ ಅಂತ ಹೇಳಿ ಬಿಜೆಪಿ ಹನಿಪಟ್ಟಿ ಕಟ್ಟಾತೈತಿ. ಹಂಗ ನೋಡಿದ್ರ ವಾಸ್ತವವಾಗಿ ಕಲಬುರ್ಗಿ ಫಸ್ಟ್ ಐತಿ. ಈ ಸಲ ಕಲಬುರ್ಗಿಯ ಪರ್ಸೆಂಟೇಜ್ ಗ್ರೋತ್ ರೇಟ್ 85% ಹೋಗೈತಿ. ಹೋದ ಸಲ 52 ಈಗ ಜಾಸ್ತಿ ಆಗೈತಿ. ಪಾಸಿಟಿವ್ ಥಿಂಕ್ ಮಾಡ್ರಿ, ನಮ್ಮ ಮಕ್ಕಳನ್ನ ಕುಗ್ಸೋ ಕೆಲಸ ಮಾಡಬೇಡ್ರಿ ಅಂತ ಮಕ್ಕಳ ಹಿಂದಿನಿಂದ ಮಾತಾಡಕ ಖರ್ಗೆ ಸಾಹೇಬ್ರು ಬಂದ್ರು. ಇದು ಖರ್ಗೆ ಸಾಹೇಬ್ರಿಗಾಗಿರೋ ಅವಮಾನನೋ ಅಥವಾ ಕಲಬುರ್ಗಿ ಮಕ್ಕಳಿಗಾಗಿರೋ ಅವಮಾನನೋ ಅಂತ ಮಂದಿ ಯೋಚನೆ ಮಾಡ್ತಿರ್ಬೇಕಾದ್ರ ಬಿಜೆಪಿ ಅವರು ಇದನ್ನ ಮತ್ತೊಂದು ಟ್ವೀಟ್ ಮಾಡಿದ್ರು. ಬಿಜೆಪಿ ಅವ್ರು ಹೇಳಿದ್ರು, ಮಹಾಜ್ಞಾನಿ ಪ್ರಿಯಾಂಕ್ ಖರ್ಗೆ ಅವರೇ ಮಕ್ಕಳು ಹಿಂದೆ ನಿಂತ್ಕೊಂಡು ಟ್ವೀಟ್ ಮಾಡೋದನ್ನ ಮೊದಲು ಬಿಡ್ರಿ. ಕಲಬುರ್ಗಿ ಮಕ್ಕಳು ಪ್ರತಿಭಾವಂತರಿದ್ದಾರ, ಒಳ್ಳೆ ಸ್ಕೋರ್ ಮಾಡೋ ತಾಕತ್ ಅವ್ರಿಗೈತಿ, ಅಷ್ಟೊಂದು ಕ್ಯಾಪಬಿಲಿಟಿ ಅವ್ರಿಗೈತಿ. ನಿಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕೊಳಕ ಮಕ್ಕಳ ಮುಂದಿಟ್ಕೋಬೇಡ್ರಿ. ಮಕ್ಕಳ ಓದಿಗೆ ಯೂಸ್ ಆಗೋ ಅಂತ ಕೆಲಸ ನೀವೇನು ಮಾಡಿರಿ? ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಏನು ಮಾಡಿರಿ ಅದನ್ನು ಮಾತಾಡ್ರಿ. ಮಾತಾಡೋದೆಲ್ಲ ಬಿಟ್ಟು ಮಕ್ಕಳಿಗೆ ಅವಮಾನ, ಕಲಬುರ್ಗಿಗೆ ಅವಮಾನ ಅಂತ ಇಂಥ ಮಾತುಗಳನ್ನ ಹೇಳಿ ಸತ್ಯವನ್ನ ಮುಚ್ಚಿ ಹಾಕಬೇಡ್ರಿ ಅನ್ನೋ ಮಾತುಗಳನ್ನು ಹೇಳೈತಿ. ಇಷ್ಟು ವರ್ಷದಿಂದ ಕಲಬುರ್ಗಿ ಒಳಗ ನೀವು, ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು, ನಿಮ್ಮ ಭಾವನವರು ಎಲ್ಲರೂ ಅಲ್ಲೇ ಇದ್ದೀರಿ. ಅಲ್ಲೇ ಉದ್ಧಾರ ಮಾಡೋ ಕೆಲಸ ಮಾಡತ್ತೀವಿ ಅಂತ ನೀವು ಹೇಳಾಕತ್ತೀರಿ. ಏನು ಉದ್ಧಾರ ಮಾಡಿರಿ? ನಿಮ್ಮ ವೈಫಲ್ಯವನ್ನ ಮುಚ್ಚಿಟ್ಕೊಳಕ ಪ್ರಯತ್ನ ಪಡಬೇಡ್ರಿ ಎಂದೈತಿ. ಶಾಸಕ, ಮಂತ್ರಿ, ಸಂಸದರಾಗೂ ನೀವು ಕೆಲಸ ಮಾಡಿರಿ, ಏನು ಉದ್ಧಾರ ಮಾಡಿದ್ರಿ? ಹೇಡಿತನ ಬಿಡ್ರಿ. ಪ್ರಿಯಾಂಕ್ ಖರ್ಗೆ ಅವರ ಅಧಿಕಾರದಿಂದ ತೊಲಗ್ರಿ, ಅವಾಗ ಕಲಬುರ್ಗಿ ತಾನ ಅಭಿವೃದ್ಧಿ ಆಗ್ತೈತಿ, ಉದ್ಧಾರ ಆಗ್ತೈತಿ ಅಂತ ಬಿಜೆಪಿ ರೀಟ್ವೀಟ್ ಮಾಡ್ಕೊಂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಟಾಂಗ್ ಕೊಟ್ಟೈತಿ. ಟ್ವೀಟ್ ಜಗಳ ನೋಡಿದ್ವಿ. ಶೈಕ್ಷಣಿಕವಾಗಿ ಚರ್ಚೆ ಆಗಬೇಕಾಗಿದ್ದು ರಾಜಕೀಯ ಕೀಳಿತ್ತು. ಈಗ ಶೈಕ್ಷಣಿಕವಾಗಿ ನೋಡೋದಾದ್ರ ಕಲಬುರ್ಗಿ ಲಾಸ್ಟ್ ಯಾಕೆ ಬರತೈತಿ? ಒಂದು, ಮಲ್ಲಿಕಾರ್ಜುನ ಖರ್ಗೆ ಕಾಕರ್ ಹಿಂದೊಮ್ಮೆ ಹೇಳಿದ್ದು ಮಾತು, CM ಅವ್ರನ್ನ DCM ಅವ್ರನ್ನ ಇಬ್ಬರನ್ನು ಕುಂದಿರ್ಸ್ಕೊಂಡು ಹೇಳಿದ್ರು. ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಇಬ್ಬರು ಸ್ಟೇಜ್ ಮೇಲೆ ಕುಂತಾಗನ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ, ನೀವು ಏನು ಉದ್ಧಾರ ಮಾಡ್ಲಿಕ್ಕೆ ಬಿಡ್ರಪ್ಪ, ನಮ್ಮ ಕಲಬುರ್ಗಿನ ಟೀಚರ್ನ ಕೊಡ್ರಿ, ಒಳ್ಳೆ ಕ್ಲಾಸ್ ರೂಮ್ ಕೊಡ್ರಿ, ಹಿಂಗಾದ್ರೆ ನಾವು ಓದಿಸ್ತೀವಿ ನಮ್ಮ ಮಕ್ಕಳ, ಇಲ್ಲಾಂದ್ರೆ ನಮಗೆ ಏನು ಮಾಡಕ್ ಆಗ್ತೈತಿ ಅಂತ ತಮ್ಮದೇ ಸರ್ಕಾರವನ್ನ ಹೈಕಮಾಂಡ್ ಆಗಿರುವಂತ ನಾಯಕ, ಹಿರಿಯ ನಾಯಕ ಹಿಂಗ ಕೇಳಿದ್ರು. ಮೊದಲ ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಆದ್ರೆ ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನು ಮಾಡಕ್ಕಿಲ್ಲ. ದಯವಿಟ್ಟು ನೀವು ಒಂದು 10,000 ಟೀಚರ್ ಭರ್ತಿ ಮಾಡೋದಿದ್ರೆ ಮೊದಲ ಕಲ್ಯಾಣ ಕರ್ನಾಟಕದಲ್ಲಿ ಭರ್ತಿ ಮಾಡಿ, ಆಮೇಲೆ ಬೇಕಾದ್ರೆ ಮೈಸೂರು ಕೊಯ್ರಿ, ಆಮೇಲೆ ಮಂಡ್ಯ ಕೊಯ್ರಿ, ಆಮೇಲೆ ಬೆಂಗಳೂರು ಕೊಯ್ರಿ, ಬೇರೆ ಕಡೆ ಒಯ್ರಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಕಾಕರ್ ಕೇಳಿದಾಯ್ತು, ಪ್ರಿಯಾಂಕ್ ಖರ್ಗೆ ಅವರು
ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಲ್ಲಿನ ಮಕ್ಕಳು ಹೆಂಗ್ ಓದಾಕತ್ತಾರು ಅಂತ ಟೆಸ್ಟ್ ಮಾಡಿದ್ರೇನು, ಒಂದು ಸಲಾರೆ ಒಂದು ಸ್ಕೂಲಿಗೆ ಹೋಗಿ ಮಾತಾಡಿದ್ರೆ ಬಹಳ ಚಲೋ ಆಯ್ತು. ನಿನ್ನೆ ಮಧು ಬಂಗಾರಪ್ಪ ಅವರು ಹೇಳಿದ್ರು, ಸ್ವಲ್ಪ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿದ್ವಿ, ಸ್ವಲ್ಪ ರೂಲ್ಸ್ ಗಳನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ವಿ, ಹಂಗಾಗಿ ಈ ಸಲ ಚಲೋ ರಿಸಲ್ಟ್ ಬಂತು ಅಂತ ಹೇಳಿದ್ರು. ಒಂದೆರಡು ಎಕ್ಸ್ಟ್ರಾ ಕ್ಲಾಸಸ್ ಮಾಡಬೇಕು, ಟ್ಯೂಷನ್ ಟೈಪ್ ಮಾಡಬೇಕು, ಸ್ಕೂಲ್ಗಳೊಳಗ ABC ಅಂತ ಡಿವೈಡ್ ಮಾಡಿ, ಸಿ ಅಂದ್ರೆ ಅರ್ಥ ಆಗಾಕ ಕಷ್ಟ ಆಗ್ತೈತಲ್ಲ ಮಕ್ಕಳನ್ನ, ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೀಚ್ ಮಾಡಬೇಕು, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು, ಮಕ್ಕಳಿಗೆ ಅರ್ಥ ಆಗದಿರೋದನ್ನ ಮಕ್ಕಳು ಮುಕ್ತವಾಗಿ ಕೇಳೋ ಹಂಗೆ ಅವ್ರಿಗೆ ಟ್ರೈನ್ ಮಾಡಬೇಕು. ಹಿಂಗೆ ಸಾವಿರಾರು ತಗೊಂಡಿದ್ರಂತವ್ರೇನೋ ಕ್ರಮಗಳನ್ನ. ಕಲಬುರಗಿ ಒಳಗೆ ಕ್ರಮ ಜಾರಿ ಆಗಿದ್ವೇನು? ಜಾರಿ ಆಗಿದ್ದು ಅಂದ್ರೆ ನೀವು ಹೋಗಿ ಭೇಟಿ ಕೊಟ್ಟು ಕೇಳಿದ್ರೇನು? ನೀವು ಕೊಟ್ಟಿದ್ರೆ ಬಹಳ ಖುಷಿ, ಕೊಟ್ಟಿಲ್ಲ ಅಂದ್ರ ಯಾಕೆ ಕೊಡ್ಲಿಲ್ಲ? ಭೇಟಿಯಾಗಿ ಅಲ್ಲಿ ಏನು ಸಮಸ್ಯೆ ಅದೋ ಕೇಳಬೇಕಿತ್ತು. ಪ್ರಿಯಾಂಕ್ ಖರ್ಗೆ ಅವರ ಇದೆಲ್ಲಾನು ಅನುಸರಿಸಿ ಕೂಡ ರಿಸಲ್ಟ್ ಲಾಸ್ಟ್ ಆಗೈತಿ ಅಂದ್ರ, ಲಾಸ್ಟ್ ಒಳಗ ಕಲಬುರಗಿ ಹೆಸರು ಇನ್ನ ಅಲ್ಲೇ ಕುಂತೈತಿ ಹೋದ ವರ್ಷದಿಂದ ಅಂದ್ರ ಏನು ಕಾರಣ ರೀ? ಶಿಕ್ಷಣ ತಜ್ಞರ ಜೋಡಿ ಇದನ್ನ ಚರ್ಚೆ ಏನಾರೇ ಮಾಡಿದ್ರೇನು? ಯಾಕೆ ನಮ್ಮ ಕಲಬುರಗಿ ಮ್ಯಾಲ ಬರುವಲ್ತು ಅಂತ ಯೋಚನೆ ಮಾಡಿ, ಸಮಾಲೋಚನೆ ಮಾಡಿ ಕ್ರಮ ಕೈಗೊಂಡಿದ್ರೇನು? ನೀವು ಹೇಳ್ದಂಗ 2025ಕ್ಕ ಕಲಬುರ್ಗಿಯ ಸಂಪೂರ್ಣ ರಿಸಲ್ಟ್ ಎಷ್ಟಿತ್ತು? 56.5% ಇತ್ತು. ಈ ವರ್ಷ ಅಂದ್ರೆ 2026ಕ್ಕ 85% ತಲುಪೈತಿ. ಅಂದ್ರ ಪಾಸ್ ಆಗೋರ್ ಸಂಖ್ಯೆ ಹೆಚ್ಚಾಗೈತಿ. ಅಂದ್ರ ಪಾಸ್ ಆಗೋರ್ ಸಂಖ್ಯೆ 28.17% ಹೆಚ್ಚಾಗೈತಿ. ಖುಷಿ ಪಡೋನು, ಪಾಸಿಟಿವ್ ಸುದ್ದಿನ ನಾವು ಸ್ವೀಕಾರ ಮಾಡೋನು. ಆದ್ರೂ ಲಾಸ್ಟ್ ಒಳಗೈತಲ್ರಿ, ಏನು ಪ್ರಾಬ್ಲಮ್ ಆಗತೈತಿ ಅನ್ನೋದನ್ನ ಯೋಚನೆ ಮಾಡಿರೇನು? ಎಲ್ಲದಕ್ಕೂ ಟ್ವೀಟ್ ಮಾಡ್ತೀರಿ, ಇದಕ್ಕೂ ಟ್ವೀಟ್ ಮಾಡ್ರಿ ಅಂತ BJP ಅವ್ರಿಗೆ ಕೇಳೋ ಪ್ರಶ್ನೆಗೆ ಮಕ್ಕಳ ಹಿಂದೆ ನಿಂತ್ಕೊಂಡು ಉತ್ತರ ಕೊಡೋದು ಎಲ್ಲರಿಗೂ ಬರ್ತೈತ್ರಿ. ಇದಕ್ಕೆ ಏನು ಕ್ರಮ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿರಿ? ಈ ವಿಷಯ ನಿಮ್ಮ ನಿದ್ದೆ ಕೆಡ್ಸೈತೇನು? ಕಲಬುರ್ಗಿಯ ಹಿತಾಸಕ್ತಿಯನ್ನು ಕಾಪಾಡೋ ನೀವು ಮಕ್ಕಳು ಯಾಕೆ ಇನ್ನ ತನಕ ಪಾಸಿಂಗ್ ಲೆವೆಲ್ನ ದಾಟಿ ಫಸ್ಟು ಸೆಕೆಂಡು 3ರ ಹಂತ ಯಾಕೆ ತಲುಪುವರು? ಇದ್ರ ಬಗ್ಗೆ ಏನಾರೆ ನೀವು ಯೋಚನೆ ಮಾಡಿದ್ರಿ ಅಂದ್ರೆ ಅಂಥದ್ದು ಟ್ವೀಟ್ ಮಾಡ್ರಿ. ಅವಾಗ ಮಂದಿಗೆ ನಿಮ್ಮ ನಡೆ, ನಿಮ್ಮ ನಿಲುವಿನ ಬಗ್ಗೆ ನಂಬಿಕೆ ಬರ್ತೈತಿ. ಹೌದಪ್ಪ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಏನೋ ಮಾಡಾಕತ್ತಾರ ಅಂತ ಅವರು ನಂಬುತ್ತಾರ. ಟ್ವೀಟ್ಗಳು ನಮ್ಮ ಕಣ್ಣಿಗೂ ಬಿದ್ದು ಅಂದ್ರೆ ನಾವು ಸುಮ್ಮಾಗ್ತೀವಿ, ಪ್ರಶ್ನೆಗಳನ್ನ ಕೇಳೋದಿಲ್ಲ.